ನೋಡ್ರಿ ಎತ್ಕೊಂಡಿರ ಮೊಸರು. ಮುಟ್ಟು. ಕುಕ್ಕರ್ ಬಿಸಿ ಐತೆ. ಈ ಸರಿ ನನ್ಗೂ ನನ್ನ ಜಾನಿ ಮಗಳಿಗೂ ಸೇಮ್ ಡ್ರೆಸ್ ತಗೊಂಡಿದೀವಿ. ಮನೆ ತುಂಬಾ ಓಡಾಡೋದು ಹಾಕೊಂಡು ಮನೇಲಿರೋ ಕಸ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು ವೇಲು. ಈಗ ನನ್ನ ಬಟ್ಟೆ ತೋರಿಸ್ತಾರೆ. ಏಕೆ ಇಲ್ವಾ? ನಾನು ಬಟ್ಟೆ ತಂದಿಲ್ವಾ ನನ್ಗೆ ಹಬ್ಬಕ್ಕೆ? ನೋಡ್ರಿ ನಮ್ಮ ಮನೆಯವರು ಬಂಗಾರದ ಮನುಷ್ಯ ತರಕಾರಿ ಹೆಚ್ಕೊಡ್ತಾವ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಚಾಕದಲ್ಲಿ ತರಕಾರಿ ಎತ್ತಿದ್ದೀನಿ. ಎಲ್ಲರೂ ಚಾಕುದಲ್ಲೇ ತರಕಾರಿ ಹೆಚ್ಚೋದು. ತರಕಾರಿ ಸಿಪ್ಪೆ ಬಿಟ್ಟು ಸಿಕ್ಕಿದ್ದೀನಿ ನೋಡ್ರಿ. ಕಾಫಿ ಮಾಡಿಕೊಟ್ಟವ್ರೆ, ಕಾಫಿ ಕುಡಿಬೇಕು, ಎಲ್ಲ ತರಕಾರಿ ಹೆಚ್ಚ್ತಾ ಇದ್ದೀನಿ. ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶ್ರೀಮತಿ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ನಾನು ನನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಇವಾಗ ಸ್ವಲ್ಪ ಲೇಟಾಗಿ ಎದ್ರು ಅವರು, ಅದಕ್ಕೋಸ್ಕರ. ಯಾಕೆ ಲೇಟಾಗಿ ಎದ್ರು? ಯಾಕೆ ಲೇಟಾಗಿ ಎದ್ರು? ಚಳಿಗಾಲ, ಚಳಿ ಜಾಸ್ತಿ, ಅದಕ್ಕೆ. ನೋಡಿ ತರಕಾರಿ ಎಲ್ಲ ಹಚ್ಕೊಟ್ಟಿದ್ದೀನಿ. ಇಲ್ಲಿ ಹತ್ರ ತಗೋಬೋದು, ಸ್ವಲ್ಪ ಇಲ್ಲಿ ತೋರಿಸು. ಕಳ್ಳ. ಇದು ಕೇಸರಿ, ಬಿಳಿ, ಹಸಿರು. ನಾನು ಯಾವಾಗಲೇ ಪಲಾವ್ ಮಾಡಬೇಕಾದ್ರೂ, ನಮ್ಮ ಮನೇಲಿ ಯಾವಾಗಲೇ ಪಲಾವ್ ಮಾಡಬೇಕಾದ್ರೂ ನಾನು ಇದನ್ನು ಅಬ್ಸರ್ವ್ ಮಾಡ್ತೀನಿ. ಕ್ಯಾರೆಟು, ಆಲೂಗಡ್ಡೆ, ಗೆಡ್ಡೆಕೋಸು, ಬೀನ್ಸು, ಇದೆಲ್ಲ ಕೇಸರಿ, ಬಿಳಿ, ಹಸಿರು. ನಮ್ಮ ಫ್ಲಾಗ್ ಇದು ಬರುತ್ತೆ, ಧ್ವಜ ಇದು ಬಣ್ಣಗಳು ಇರುತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಇದನ್ನ ಯಾವತ್ತಾದರೂ? ನಮ್ಮ ಶ್ರೀಮತಿ ಅವ್ರಿಗೆ ಇಷ್ಟೆಲ್ಲ ತರಕಾರಿ ಹಚ್ಕೊಟ್ಟಿದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಮಿಕ್ಸ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಇನ್ನೇನು ಮಾಡ್ತಾರೆ, ಪಲಾವ್ ಮಾಡ್ತಾರೆ. ಇವತ್ತು ತಿಂಡಿಗೆ ಅವ್ರು ಅದನ್ನೇ ಮಾಡ್ತಾವ್ರೆ. ಬೇರೆ ಏನಾದರೂ ಬೇಕಿತ್ತಾ? ಇಲ್ಲ, ಪಲಾವ್ ಜೊತೆ ಮೊಸರು ಬಜ್ಜಿ ಬೇಕು. ಮೊಸರಿಲ್ಲ. ಹೌದಾ? ಬರೀ ಪಲಾವು, ಚಟ್ನಿ ಮಾಡ್ಕೊಡ್ಲ. ಮೊಸರು ಯಾವ ಥರ ಹಾಕಿರೋದು ಗೊತ್ತಾ? ನೋಡ್ರಿ ಎತ್ಕೊಂಡಿದೆ ಮೊಸರು. ಎತ್ಕೊಂಡೈತೆ. ಸ್ವಲ್ಪ ಎತ್ಕೊಂಡೈತೆ ಅನ್ಸುತ್ತೆ. ಇಲ್ಲ, ಎತ್ಕೊಂಡಿದೆ. ಹೌದಾ? ಏನ್ ಗೊತ್ತಾ, ಇದು ಮೊಸರು ಹಾಕೋದಕ್ಕೆ ಮೊಸರು ಇರಲಿಲ್ಲ. ಮೊಸರು ಬೇಕಲ್ವಾ ಹಾಕೋದಕ್ಕೆ? ಅದಕ್ಕೆಲ್ಲ ವಿಡಿಯೋದಲ್ಲೆಲ್ಲ ನೋಡ್ಬಿಟ್ಟು ಅದು ಮೆಣಸಿನ್ಕಾಯಿ ಹಾಕಿದ್ರೆ ಎತ್ಕೊಳತ್ತೆ ಅಂತ ಎಲ್ಲ ಹೇಳಿದ್ರಂತೆ. ಅಂದ್ರೆ ನಾವು ಊರಲ್ಲಿದ್ರೆ ಎಪ್ಪಿಲ್ಲ ಅಂದ್ರೂ ಅಕ್ಕಪಕ್ಕ ಮನೆಗೆ ಹೋಗಿ ಮೊಸರು ಕಿಸ್ಕೊಬರ್ಬೋದು. ಇಲ್ಲಿ ಹೊಲದ ಹತ್ರ ಇದ್ದೀವಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಹಾಕಿರೋದು. ಎತ್ಕೊಂಡಾಯ್ತಾ ನಿಜವಾಗ್ಲೂ ಇದು? ಎತ್ಕೊಂಡೈತೆ. ಮೊಸರು ತರ ಆಯ್ತಾ? ನಿಂಗೆ ಹೆಂಗ್ ಕಾಣಿಸ್ತೈತೆ? ಮೊಸರು ತರ ಆಯ್ತಾ? ಇನ್ನೂ ಗಟ್ಟಿ ಇರತ್ತ ಮನೇಲಿ ಮೊಸರು ಅನ್ಸುತ್ತೆ. ಇಲ್ಲ. ಹೌದಾ? ಇದು ನಮ್ಮ ಶ್ರೀಮತಿಯವರು ಎಕ್ಸ್ಪರಿಮೆಂಟ್ ಮಾಡಿ ಅದು ಮಿಷನ್ ಸಕ್ಸಸ್ ಆಗಿದೆ. ಎಕ್ಸ್ಪರಿಮೆಂಟ್ ಸಕ್ಸಸ್ ಆಗಿದೆ ಮೊಸರು ಎಪ್ಪ ಹಾಕೋದು. ಈಗ ಅವರು ಪಲಾವ್ ಮಾಡ್ತಾರೆ ತಿಂಡಿನ. ಆಮೇಲೆ ಮತ್ತೆ ಸಿಗ್ತೀನಿ ಪಲಾವ್ ತಿನ್ನುವಾಗ, ತಿಂಡಿ ತಿನ್ನುವಾಗ. ಏನು ಮೇಡಮ್, ಸ್ವೆಟ್ರ್ ಹಾಕೋಬಿಟ್ಟಿದ್ದೀರಾ? ಚಳಿ ಆಗ್ತಾ ಇದೆ. ಹೌದಾ? ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಏನದು ಮೋಡ ಕವಿದ ವಾತಾವರಣ, ಮತ್ತು ಸ್ವಲ್ಪ ತುಂತುರು ಹನಿ ಗೂಡ್ರ ಅಂತಾರಲ್ಲ, ಆ ಥರನೂ ಬಂತು ನೆನ್ನೆ. ಸ್ವಲ್ಪ ಚಳಿ ಐತೆ. ಈ ಚಳಿಗೆ ಬಿಸಿ ಬಿಸಿ ಪಲಾವು ಅಲ್ಲ, ತಣ್ಣಗಾಗಿರೋ ಪಲಾವ್ ತಿನ್ನಬೇಕು. ತಣ್ಣಗಾಗ್ಬಿಟ್ಟಿದೆ ಪಲಾವ್. ಕುಕ್ಕರ್ ಬಿಸಿ ಐತೆ, ಅದೇ ತಿಂಡಿನೂ ಬಿಸಿ ಇರುತ್ತಾ? ಕುಕ್ಕರ್ ಬಿಸಿ ಐತೆ ಅಂದ್ರೆ ತಿಂಡಿ ಬಿಸಿ ಇರುತ್ತೆ. ಹೌದಾ? ಒಳಗಡೆ ಇರೋ ತಿಂಡಿ. ಕಲರ್ಫುಲ್ ಆಗಿರೋ ಪಲಾವು. ಆ ಪಲಾವಲ್ಲಿ ನಿಮ್ಗೊಂದು ವಿಶೇಷ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಕಾಣಿಸ್ತೈತಾ ಅವರೆಕಾಳು? ಇಲ್ಲೂ ಐತೆ ನೋಡ್ರಿ ತಟ್ಟೆಲಿ, ಬರೀ ಅವರೆಕಾಳು. ಹಸಿ ಬಟಾಣಿ ಬದಲು ಅದು ಅವರೆಕಾಳು. ಈ ಸೀಸನ್, ಅವರೆಕಾಯಿ ಸೀಸನ್ ಮುಗಿಯೋವರೆಗೂ ನಮ್ಮ ಮನೇಲಿ ಬರೀ ಇದೇನೆ. ಪಲಾವ್ ಮಾಡಲಿ ಅವರೆಕಾಳು, ಟೊಮೊಟೊ ಬಾತ್ ಮಾಡಲಿ ಅವರೆಕಾಳು. ಚೆನ್ನಾಗಿರುತ್ತೆ. ಆದರೆ ಇದು ಮತ್ತೆ ಸಿಗಲ್ವಲ್ಲ ಅವರೆಕಾಳು, ಅದಕ್ಕೆ ಬರೀ ಅವರೆಕಾಳೇ ತಿನ್ಬಿಡೋದು. ಸೀಸನ್ ಮುಗಿದ್ಮೇಲೆ ಸಿಗಲ್ವಲ್ಲ, ಅದಕ್ಕೆ. ನೋಡ್ರಿ, ಕಲರ್ಫುಲ್ ಆಗಿರೋ ಪಲಾವ್ ರೆಡಿ ಆಯಿತು. ಪಲಾವ್ ಜೊತೆ ಚಟ್ನಿ. ಅದೇ ಮೊಸರು ತೋರಿಸಿದ್ವಲ್ಲ, ಸ್ವಲ್ಪ ಮೊಸರಿತ್ತು, ಸ್ವಲ್ಪ ಇತ್ತಲ್ವಾ, ಪಲಾವ್ ಅದಕ್ಕೆ ಚಟ್ನಿ ಮಾಡಿದ್ವಿ. ಚಟ್ನಿ ಇಲ್ಲ, ಮೊಸರು ಬಜ್ಜಿ ಇಲ್ಲ ಇವತ್ತು. ಮೊಸರು ಬಜ್ಜಿ, ಮೊಸರಿಲ್ಲ ಅಂದಾಗ ಚಟ್ನಿ. ಮೊಸರು ಬಜ್ಜಿ ಇಲ್ಲ, ಅದಕ್ಕೆ ಚಟ್ನಿ. ಒಂದೇ ತಟ್ಟೆಲ್ಲಿ ಹಾಕ್ಕೊಂಡಿದ್ದೀವಿ ನಾವಿಬ್ಬರು. ಒಂದೇ ತಟ್ಟೆಲ್ಲೇ ತಿಂಡಿ ಊಟ ಎಲ್ಲ ತಿನ್ನೋದು, ಅದಕ್ಕೆ ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ತಿಂಡಿ ತಿಂದು ಮತ್ತೆ ಸಿಗ್ತೀವಿ ಬ್ಲಾಗಲ್ಲಿ. ಸರಿ. ತಿಂಡಿ ತಿಂದಿದ್ದಾಯಿತು. ತಿಂಡಿ ತಿಂದಾದ್ಮೇಲೆ ಡೈಲಿ ವಾಕ್ ಹೋಗ್ತೀವಲ್ಲ, ಆ ಥರ ವಾಕ್ ಹೋಗಿ ಬಂದಿದ್ದು ಆಯಿತು. ವಾಕ್ ಹೋಗಿ ಬಂದಮೇಲೆ ನಿನ್ನೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಏನೇನು ತೊಗೊಂಡ್ವಿ ಮೇಡಮ್? ಇನ್ನೇನು ತೊಗೋತೀವಿ ಶಾಪಿಂಗ್ ಅಂದರೆ? ಹಬ್ಬದ ಶಾಪಿಂಗು ಅಂದರೆ ಫಸ್ಟ್ ತೊಗೊಳೋದೇ ಬಟ್ಟೆ. ಅಲ್ಲ, ಬಟ್ಟೆ ಬಿಟ್ಟು ಆಮೇಲೆ ಬೇರೆ. ಬಟ್ಟೆ ಬಿಟ್ಟು ಬೇರೆ ಏನು ತೊಗೊಂಡ್ವಿ? ನಂದಿನಿ ಮಾರ್ಟ್ಗೆ ಹೋಗಿದ್ವಿ. ಅಲ್ಲಿ ನಾನು ಮತ್ತೆ ಹೋಗ್ಬಿಟ್ಟಿದ್ದೀನಿ ಅದನ್ನ. ಬಟ್ಟೆ, ಹೊಸ ಬಟ್ಟೆ ತೊಗೊಂಡು ಖುಷಿಲಿ ಮರ್ತೋಗ್ಬಿಟ್ಟಿದ್ರೆ ಎಲ್ಲ. ಹೇಳಮ್ಮ, ಏನೇನು ತೊಗೊಂಡ್ರಿ? ಅದು ಏನು ಬತಾಸು, ಜೀರಿಗೆ,
ಜೀರಿಗೆ ಅಲ್ಲ ಅದು, ಜೀರಿಗೆ ಪೆಪ್ಪರ್ಮೆಂಟ್. ಜೀರಿಗೆ ಪೆಪ್ಪರ್ಮೆಂಟ್ ನಾವು ಚಿಕ್ಕ ಹುಡುಗರಿದ್ದಾಗ ತಿಂತಿದ್ವಿ, ಫೇಮಸ್ ಅವು, ನಮ್ಗೆ ತುಂಬಾ ಇಷ್ಟ ಜೀರಿಗೆ ಪೆಪ್ಪರ್ಮೆಂಟು ಅಂತ. ಚಿಕ್ಕದ ಪಾಕೆಟ್ ಎಲ್ಲ ಕೊಡೋರು 10 ಪೈಸಾ 4 ಹಣ್ಣಿಗೆಲ್ಲ ಒಂದು. ನಂಗೆ ನೆನಪಿಲ್ಲ, ಅಂದ್ರೆ 10 ಪೈಸಾ 4 ಹಣ್ಣಿಗೆ ತಗೊಂಡ್ರದೆಲ್ಲ ನೆನಪಿಲ್ಲ, 50 ಪೈಸಾ 1 ರೂಪಾಯಿ ತಗೊಂಡ್ರದ್ ನೆನಪಿಲ್ಲ. ನಮ್ಮ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಅವಾಗೆಲ್ಲ 10 ಪೈಸಾ 20 ಪೈಸಾ 4 ಹಣ್ಣಿಗೆಲ್ಲ ಒಂದು ಚಿಕ್ಕ ಪ್ಯಾಕೆಟಲ್ಲಿ ಬರೋದು ಜೀರಿಗೆ ಪೆಪ್ಪರ್ಮೆಂಟು ಅಂತ. ಅದನ್ನ ಎಳ್ಳು ಬೆಲ್ಲಕ್ಕೆ ಹಾಕ್ತಾರಲ್ಲ ಅದು. ಇನ್ನು ಏನೇನೋ ತಗೊಂಡ್ರು, ಸ್ವಲ್ಪ ಎಳ್ಳು, ಬಿಳಿ ಎಳ್ಳು ಅದೆಲ್ಲ ತಗೊಂಡ್ವಿ. ನಂದಿನಿ ಮಾರ್ಟಲ್ಲಿ ಅದೆಲ್ಲ ತಗೊಂಡು ಅಲ್ಲಿಂದ ನಾವು ನಮ್ಮ ಜಾಣೆ ಮಗಳು ಸ್ಕೂಲ್ ಬಿಡೋ ಟೈಮ್ ಆಯಿತು. ಹೋಗಿ ಜಾಣೆ ಮಗಳನ್ನ ಕರ್ಕೊಂಡು ಟ್ರೆಂಡ್ಸ್ಗೆ ಹೋದ್ವಿ, ಬಟ್ಟೆ ತಗೊಳಕ್ ಹೋದ್ವಿ. ಅಲ್ಲಿ ಟ್ರೆಂಡ್ಸಲ್ಲಿ ಹುಡುಕಿದ್ವಿ. ಕೆಲವೊಂದು ನಮ್ಮ ಜಾಣೆ ಮಗಳಿಗೆ ಸೈಜ್ ಸಿಗಲಿಲ್ಲ. ಬಟ್ಟೆ ಇದ್ವು, ಕೆಲವೊಂದು ಇಷ್ಟ ಆಗಲಿಲ್ಲ, ಕೆಲವೊಂದು ಇಷ್ಟ ಆಯಿತು, ಒಂದೆರಡು ಇಷ್ಟ ಆದವು. ಅದ್ರಲ್ಲಿ ನೋಡಿದ್ರೆ ಸೈಜ್ ಸಿಗಲಿಲ್ಲ. ಅಲ್ಲಿಂದ ನಾವು ಮುಂದೆ ಎಲ್ಲಿಗೋಗಿದ್ದು, ಪೂಜಾ ಗಾರ್ಮೆಂಟ್ಸ್. ಅದೇ ಕಾವೇರಿ ಗಾರ್ಮೆಂಟ್ಸು, ಪೂಜಾ ಗಾರ್ಮೆಂಟ್ಸ್ ಎಲ್ಲ ಈಗ ಅಕ್ಕಪಕ್ಕ ಇರೋದು. ನಮ್ಮ ಜಾಣೆ ಮಕ್ಳು ಇನ್ನೂ ಚಿಕ್ಕ ಮಗು, ಅವಾಗ ಚಿಕ್ಕವಳಿದ್ದಾಗ, ಅಂದರೆ ಇನ್ನು ಅವ್ಳು ಸ್ಕೂಲ್ಗೆ ಹೋಗೋವರೆಗೂ ಅಲ್ಲೇ ತೊಗೊಂಡಿರೋದು ಬಟ್ಟೆ. ಆಮೇಲೆ ಟ್ರೆಂಡ್ಸಲ್ಲೆಲ್ಲ ತೆಗೆದಿದ್ದೀವಿ. ಬೇರೆ ಡಿ ಮಾರ್ಟು ಅಲ್ಲೆಲ್ಲ ತೆಗೆದಿದ್ದೀವಿ. ಇವರ ಅಣ್ಣ ಅಂದರೆ ಜನ ಕೃಷ್ಣ ಮಾಮ ಫಸ್ಟು ಡಿ ಮಾರ್ಟ್ ಪರಿಚಯ ಮಾಡಿಕೊಟ್ಟಿದ್ದು, ನಮಗೆ ಪರಿಚಯ ಮಾಡಿಸಿದ್ರು. ಅಲ್ಲೋಗಿ ಅಲ್ಲೆಲ್ಲ ಬಟ್ಟೆ ತೊಗೊಂಡ್ಮೇಲೆ ನಾವು ಅಲ್ಲಿಂದ ಟ್ರೆಂಡ್ಸು ಅಲ್ಲೆಲ್ಲ ಬಟ್ಟೆ ತೊಗೊಳಕ್ಕೆ ಶುರು ಮಾಡಿದ್ವಿ. ಚಿಕ್ಕ ಮಗು ಇದ್ದಾಗೆಲ್ಲ ಅಲ್ಲೇ ತಗೋದಿದ್ದು. ಮತ್ತೆ ಉಟ್ಕೋದು ನಮ್ಮ ಕಾರಣಕ್ಕೂ ಅಲ್ಲೇ ತಂದಿದ್ದಲ್ಲ, ಇವ್ರ ಅಣ್ಣ ಎಲ್ಲ ಕೊಡಿಸ್ಬೇಕಿತ್ತಲ್ಲ ಬಟ್ಟೆ, ಅವಾಗೆಲ್ಲ ಅಲ್ಲೇ ಕರ್ಕೊಂಡೋಗಿ ಕೊಡಿಸಿದ್ದು. ಫಸ್ಟ್ ಅಲ್ಲಿ ತಗೊಬಂದಿದ್ವಿ ಪೂಜಾ ಗಾರ್ಮೆಂಟ್ಸಲ್ಲಿ. ಇವಾಗ ತುಂಬಾ ವರ್ಷಗಳ ನಂತರ ಮತ್ತೆ ಅಲ್ಲೇ ಹೋಗಿದ್ವಿ. ಇನ್ನೊಂದು ಖುಷಿ ವಿಷಯ ಏನ್ ಗೊತ್ತಾ, ಈ ಸರಿ ನನ್ಗೂ ನನ್ನ ಜಾಣಿ ಮಗಳಿಗೂ ಸೇಮ್ ಡ್ರೆಸ್ ತಗೊಂಡಿದೀವಿ. ಸೇಮ್ ಡ್ರೆಸ್ ತಗೊಂಡಿದ್ದಾರೆ. ಮತ್ತೆ ಇನ್ನೊಂದೇನು ಗೊತ್ತಾ, ಆ ಡ್ರೆಸ್ ತಗೋಬೇಕಾದ್ರೆ ಫಸ್ಟ್ ಬಂದ್ಬಿಟ್ಟು ಪೂಜಾ ಗಾರ್ಮೆಂಟ್ಸಲ್ಲಿ ತಗೊಂಡಿದ್ದು ಮಗಳಿಗೆ, ನಮ್ಮ ಜಾಣೆ ಮಗಳಿಗೆ ತಗೊಂಡಿದ್ದು. ಅದೇ ಥರದ್ದೇ ಬೇಕು ಅಂತ ಇದು ಮಾಡಿದ್ದಕ್ಕೆ ಅಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ. 1 ಪೀಸ್ ಸಿಕ್ತು, ಆದರೆ ಬೇರೆಯವ್ರು ತಗೊಂಡಿದ್ರು ಆಗ್ಲೇ. ಅದನ್ನ ನಮ್ಗೆ ಅವಾಗ ಎಷ್ಟು ಬೇಜಾರಾಯ್ತು ಗೊತ್ತಾ. ಆಮೇಲೆ ಮತ್ತೆ ಇನ್ನೊಂದೆಲ್ಲೋ ಅದೇ ರೋಡಲ್ಲಿ ಅದ್ರ ಆಪೋಸಿಟ್, ಅಂಗಡಿಯಲ್ಲಿ ಪಕ್ಕ ಅಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಅದ್ರ ಆಪೋಸಿಟ್ ಎಲ್ಲ ಇತ್ತು. ಅಂಗಡಿ ಹೆಸರು ಮಾಡ್ತಾ ಹೋಗಿದ್ವಿ. ಅಲ್ಲಿ ತಂದ್ವಿ. ಹೊಸ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಡ್ರೆಸ್ ತಗೊಂಡಿದ್ದಾರೆ ಅಮ್ಮ ಮಗಳು. ಆ ಬಟ್ಟೆನ ಈಗ ನಮ್ಮ ಶ್ರೀಮತಿಯವರು ತೋರಿಸ್ತಾರೆ. ಇಲ್ಲಿ ತೆಗಿಮ, ಪೂಜಾ ಗಾರ್ಮೆಂಟ್ಸಲ್ಲಿ ಇದು ಯಾವ ಥರ ಅಂದರೆ ಅಮ್ಮ ಮಗಳು ಸೇಮ್. ತಗೊಳ್ಳಿ ಮೇಡಮ್, ನಿಮ್ಮ ಬಟ್ಟೆ ತೋರಿಸಿ. ಇದು ಟಾಪ್. ಅಂದರೆ ಇದು ಏನದು ಸ್ಲೀವ್ಲೆಸ್ ಅಂತ ಅನ್ಕೋಬೇಡಿ, ಸ್ಲೀವ್ ಇದೆ, ಬೇಕು ಅಂದರೆ ಹಾಕ್ಬೋದು. ಸ್ಟಿಚ್ ಮಾಡಬೇಕು, ಒಳಗಡೆ ಸ್ಲೀವ್ ಕೊಟ್ಟಿರ್ತಾರೆ, ಸ್ಟಿಚ್ ಹಾಕಿಸ್ಬೋದು. ಸ್ಲೀವ್ ನೋಡಿ, ಸ್ಲೀವ್ ಇದೆ, ಇಲ್ಲಿ ಸ್ಲೀವ್ ಕೊಟ್ಟಿರ್ತಾರೆ ಆಯ್ತಲ್ಲ. ಸ್ಲೀವ್ ಚೆನ್ನಾಗೈತೆ. ಸ್ಲೀವಲ್ಲೂ ಇದೇ ಕೊಟ್ಟಿರ್ಬೇಕು ಕಲರ್. ಈ ಕಲರ್ ನಂಗೆ ಇಷ್ಟ ಆಯಿತು. ಮತ್ತೆ ಡಿಸೈನ್ ಚೆನ್ನಾಗಿತ್ತಲ್ಲ. ಇಲ್ಲಿ ಬಂದಿದೆ ನೋಡ್ರಿ ಬಾರ್ಡ್ರಲ್ಲಿ, ಲಿಂಕ್ ತೋರಿಸಿ ಗೊತ್ತಾಗುತ್ತೆ. ಹೌದಾ? ಇದು ನಂಗೆ ತುಂಬ ಇಷ್ಟ ಆಯ್ತು, ಈ ಡಿಸೈನ್ ಬಂದಿರೋದು. ಮತ್ತೆ ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಎಲ್ಲ ಡಿಸೈನ್ ಬಂದಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಇಷ್ಟ ಆಯ್ತು. ಇದಕ್ಕೆ ಪ್ಲಾಜಾ ಪ್ಯಾಂಟ್, ಕಸ ಗುಡ್ಸ ಪ್ಯಾಂಟ್ ಅಂತೀನಿ ನಾನು ಇದನ್ನ. ನೋಡ್ರಿ, ಇಟ್ಕೊಂಡು ಮೇಲ್ಕೆ ತಕೋ, ಇನ್ನು ಮೇಲ್ಕೆ, ಅಲ್ಲಿ ಕಾಣಿಸ್ತಾ ಇಲ್ಲ. ಕಸ ಗುಡಿಸ್ಬೋದು. ಮನೆ ತುಂಬ ಓಡಾಡಿದ್ರೆ ಹಾಕೊಂಡು ಮನೇಲಿರೋ ಕಸ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಈ ಪ್ಯಾಂಟ್ ಅಂತೀನಿ ನಾನು, ಇದು ಕಸ ಗುಡಿಸೋ ಪ್ಯಾಂಟ್ ಅಂತೀನಿ. ಪ್ಲಾಜಾ ಪ್ಯಾಂಟ್ ಅಂತ ಇದು. ಓಕೆ, ಪ್ಲಾಜಾ ಪ್ಯಾಂಟು. ಆಮೇಲೆ ನೋಡ್ರಿ, ಅಮ್ಮ ಮಗಳು ತಗೋ ಇದು ಈ ಬ್ಯಾಗ್ ನೋಡ್ರಿ, ಯಾವುದಿದು, ರಾಮ್ ಟೆಕ್ಸ್ಟೈಲ್ಸ್ ಅಂತ. ಇದು ಇಲ್ಲಿ ನಾನು ತಗೊಂಡಿದ್ದು. ಇದು ಏನೋ ಚೀಲದಲ್ಲಿ ಕೊಡಿ. ಏನು ಸರ್ ಇದು ಚೀಲದಲ್ಲಿ ಕೊಡ್ತಾ ಇದ್ದೀರಾ, ಕವರ್ ಇಲ್ವಾ ಅಂದ್ರೆ, ಇಲ್ಲ ಇದೇ ತರ ಮಾಡಿಸಿದೀವಿ, ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಚೀಲ ಇದ್ರಲ್ಲಿ ಮಾಡಿಸಿದೀವಿ ಅಂದ್ರು. ಆದ್ರೆ ಈ ಲೆಕ್ಕವಾಗಿ ನೋಡ್ಕೊಂಡ್ರೆ ಈ ಚೀಲ ಸಹ ಪ್ಲಾಸ್ಟಿಕ್ ಆಗುತ್ತೆ. ಇರಲಿ, ಅದೇನೋ ಪ್ಲಾಸ್ಟಿಕ್ ಬಿಡಿ. ಈಗ ಬಟ್ಟೆ ನೋಡಿ, ಫಸ್ಟ್ ಅದು ತೋರಿಸು. ನೋಡಿ, ಫುಲ್ಲು ಇದೇ ಥರ. ಮೇಲೆ ಬಾರ್ಡ್ರು ಡಿಸೈನ್ ಸೇಮ್, ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಹೌದಾ? ಅಂದ್ರೆ ಒಂದು ಡಿಸೈನ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಏನು ಚಿಕ್ಕದೈತೆ, ಎಲ್ಲ ಐತೆ, ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲಿ ಮ್ಯಾಂಗೋ ಇದು ಡಿಸೈನ್ ಇದೆಯಲ್ವಾ, ಇದು ಬಂದಿದೆ, ಈ ಎಳೆ ಬಂದಿಲ್ಲ, ಇದು ಬಂದಿದೆ, ಸೇಮ್ ಐತೆ, ಇದು ಬಂದಿದೆ, ಸೇಮ್ ಐತಳಮ್ಮ. ಇಲ್ಲ, ಇದು ಬಂದಿಲ್ಲ ನೋಡು, ಜಾನೆ ಡ್ರೆಸ್ ಕೆಳಗಡೆ ಐತೆ ನೋಡಿ. ಎಲ್ಲಿದೆ ತೋರ್ಸು. ಹೌದು, ಇದಾ? ಮೇಲ್ಗಡೆಯಿಂದ ಎರಡನೇದು ಇದಿದೆ, ಇಲ್ಲಿಲ್ಲ ನೋಡು, ಇದೈತೆ, ಇದಿಲ್ಲ. ನೋಡ್ರಿ, ಇಲ್ಲಿ ಲಾಸ್ಟಲ್ಲಿ ಡಿಸೈನ್ ಏನಂದರೆ, ಈ ಡಿಸೈನು ಇಲ್ಲೈತೆ, ಈ ಡಿಸೈನು ಇಲ್ಲೈತೆ, ಆದರೆ ಮಧ್ಯದಲ್ಲಿ ಇಲ್ಲಿ ಬಂದಿದೆ ನೋಡಿ,
ಅದು ಇಲ್ಲಿ ಕೊಟ್ಟಿದ್ದಾರೆ ಮೇಲೆ. ಇವರು ಸ್ವಲ್ಪ ಅಷ್ಟೇ ಡಿಸೈನು ಚೇಂಜ್ ಅಷ್ಟೇ. ಆದ್ರೆ ಏನ್ ಗೊತ್ತಾಗೋದಿಲ್ಲ. ಅಮ್ಮ ಮಗಳು ಮ್ಯಾಚಿಂಗ್ ತಗೊಂಡಿದ್ದಾರೆ. ನಮ್ದು ತುಂಬಾ ದಿನದ ಕನಸು ಇದು, ನಾನು ನನ್ನ ಮಗಳು ಮ್ಯಾಚಿಂಗ್ ತಗೊಂಡು ಹಾಕೋಬೇಕು ಅಂತ. ಅಮ್ಮ ಮಗಳು ಮ್ಯಾಚಿಂಗ್ ತಗೊಂಡಿದ್ದಾರೆ, ಫುಲ್ಲು ಖುಷಿಯಾಗಿದ್ದಾರೆ. ಸೇಮ್ ಮಾಮೂಲಿ ಅದೇ ತರನೇ ಪ್ಲಾಜಾ ಪ್ಯಾಂಟು. ಅದೇ ನೋಡಿ, ಕಸ ಗುಡ್ಸೋ ಪ್ಯಾಂಟ್. ಕಸ ಗುಡಿಸ್ಬೋದು ಆರಾಮಾಗಿ, ಮನೆ ತುಂಬ ಓಡಾಡ್ಬಿಟ್ರೆ ಹಾಕೊಂಡು ಕಸ ಗುಡಿಸ್ಕೊ ಬರುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ. ಒಂದೆರಡು ಜೊತೆ ಡ್ರೆಸ್ ಕೊಡಿಸ್ಬಿಡು, ದಿನ ಹಾಕೊಂಡು ಓಡಾಡ್ತೀನಿ, ಕಸ ಗುಡಿಸ್ದಂಗಾಗುತ್ತೆ, ಕ್ಲೀನ್ ಆಗಿಬಿಡುತ್ತೆ. ಮಾಮೂಲಿ ವೇ ಸೇಮ್ ವೇದು, ಸೇಮ್ ಪ್ಯಾಂಟು, ಸೇಮು ಟಾಪು ಎಲ್ಲ ತಗೊಂಡಿದ್ದಾರೆ. ಇದು ನನ್ನೇ ಶಾಪಿಂಗ್ ತಗೊಂಡಿರೋದು. ಆದರೆ ಅವರು ಹೊಲ್ಕೋಬೇಕು ಅಂತ ಇದ್ರು. ಯಾಕೆ ಈ ಥರ ತಗೊಂಡ್ರು ಅಂತ ಆಮೇಲೆ ಹೇಳ್ತೀವಿ. ಅವರು ಹೊಲ್ಕೊಳೋದಕ್ಕೆ ಅಂತ ಬಟ್ಟೆ ಹಂಗೆ ತರಿಸಿ ಇಟ್ಟಿದ್ರು. ಡ್ರೆಸ್ ಪೀಸ್ ಇದು. ಟಾಪ್ ಡ್ರೆಸ್ ಪೀಸ್ ಟಾಪ್ ಇದು. ಪ್ಯಾಂಟು ವೇಲು ಟಾಪು ಒಂದು ಸೆಟ್ ಬರುತ್ತಲ್ವ, ಆ ಥರ ಡ್ರೆಸ್ ಪೀಸ್ ಇದು. ಪ್ಯೂರ್ ಕಾಟನ್ ಡ್ರೆಸ್. ಇದಕ್ಕೆ ಪ್ಯಾಂಟು ಮಾಮೂಲಿ ಸೇಮ್ ಪಿಂಕ್. ಇದು ಪಿಂಕ್ ಕಲರ್ ಪ್ಯಾಂಟು ಕಾಂಬಿನೇಷನ್ ಅದಕ್ಕೆ. ಇದು ಒಂದ್ 2-3 ಕಲರ್ ಮಿಕ್ಸ್ ಇದೆ ವೇಲ್. ಆ ಡ್ರೆಸ್ ಅಲ್ಲಿ ಏನಿದೆಯೋ ಅದೇ ತರ 3 ಕಲರ್ ಮಿಕ್ಸ್ ಇದೆ. ಕಾಂಬಿನೇಷನ್ 3 ಕಲರ್. ಈ ಡ್ರೆಸ್ ನಂತೂ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ. ನೋಡಿ, ಇದು ಫ್ರಂಟು ಥ್ರೆಡ್ ಡಿಸೈನ್ ಎಲ್ಲ ಬಂದಿದೆ ನೋಡಿ, ನಿಮ್ಮ ಮೇಲೆ ತೋರಿಸ್ತಾ ಇದ್ದೀನಿ. ಹಾಗೆ ಬ್ಯಾಕ್ ಪ್ಲೈನ್ ಬಂದಿದೆ. ಇದು ಪ್ಲೈನ್ ಬರುತ್ತೆ. ಬ್ಯಾಕ್ ಪ್ಲೈನ್ ಬಂದಿದೆ. ಇದು ಪ್ಯಾಂಟ್ ಚೆನ್ನಾಗಿದೆ, ಡಿಸೈನ್ ಫುಲ್ಲು ಫ್ಲವರ್ ಡಿಸೈನ್ ಅಲ್ಲ. ಪ್ಯಾಂಟ್ ಚೆನ್ನಾಗಿದೆ ನೋಡಿ. ಅದೇ ನಾನೆಲ್ಲ ಜಾಸ್ತಿ ಪ್ಯೂರ್ ಕಾಟನ್ನೇ ತರಿಸೋದು. ನಂಗೆ ಕಾಟನ್ ಡ್ರೆಸ್ ಅಂದರೆ ತುಂಬ ಇಷ್ಟ. ಇದು ವೇಲ್ ಬೇರೆ ಒಳ್ಳೆ ಏನದು ಡ್ರೆಸ್ ಪೀಸ್ ಇದ್ದಂಗೆ ಐತಮ್ಮ. ಟಾಪ್ ಪೀಸ್ ಇದ್ದಂಗೆ ಬೇರೆ ಇದೆ, ಆ ಥರ ಐತೆ. ಇದು ಬೇರೆ. ಆಮೇಲೆ ಇನ್ನೊಂದು ಇವರು ತುಂಬ ಇಷ್ಟಪಟ್ಟು ತರಿಸಿರುವಂಥದ್ದು ನೋಡಿ. ಈ ಡ್ರೆಸ್ನ ನಾನು ತುಂಬ ಇಷ್ಟಪಟ್ಟು ತರಿಸಿದ್ದೆ. ಇವಾಗ 2 ಡ್ರೆಸ್ ತೋರಿಸಿದಲ್ಲ, ಆ 2 ಡ್ರೆಸ್ಗಿಂತ ಈ ಡ್ರೆಸ್ಸೇ ಸ್ವಲ್ಪ ರೇಟ್ ಜಾಸ್ತಿ. ಇಷ್ಟಪಟ್ಟು ತರಿಸಿದ್ದು. ಇದು ಕೆಳಗಡೆ ಸ್ವಲ್ಪ ಬಾರ್ಡರ್ ಥರ ಎಲ್ಲ ಬಂದಿದೆ. ಇದಕ್ಕೆ ಪ್ಯಾಂಟು ವೇಲು. ಪ್ಯಾಂಟ್ ಪ್ಲೈನು, ಆದರೆ ವೇಲ್ ತುಂಬ ಚೆನ್ನಾಗಿದೆ ನೋಡಿ. ಪ್ಯಾಂಟ್ ಪ್ಲೈನು. ನಮ್ಗೆ ವೇಲ್ ಅಂತೂ ಸಖತ್ ಇಷ್ಟ ಆಯ್ತು. ಇದು ವೇಲು ನೋಡಿ ಎಷ್ಟು ಚೆನ್ನಾಗಿದೆ. ಮುಗಿತಾ? ಎಲ್ಲ ಚಿಕ್ಕದಾಗಿ ಒಂದು ಲೇಸ್ ಥರನೂ ಕೊಟ್ಟಿದ್ದಾರೆ. ಸೈಡ್ ಬಾರ್ಡರ್ಲೆಲ್ಲ, ಸೈಡಲ್ಲೆಲ್ಲ ನೋಡಿ ಚೆನ್ನಾಗಿದೆ. ನನಗೆ ಸಖತ್ ಇಷ್ಟ ಆಯ್ತು ವೇಲು. ಈ ವೇಲು ನೋಡ್ಬಿಟ್ಟೆ ನಾನು ಈ ಡ್ರೆಸ್ ತರಿಸಿದ್ದು. ಚೆನ್ನಾಗಿದೆ. ನೆಕ್ಸ್ಟ್ ಸ್ಟಿಚ್ ಮಾಡ್ಕೊತೀನಿ. ಮುಗಿತಾ ಇದೆಲ್ಲ ನಿಮ್ದೆಲ್ಲ? ಮುಗೀತು. ಈಗ ನನ್ನ ಬಟ್ಟೆ ತೋರಿಸ್ತಾರೆ. ಏಕೆ ಇಲ್ವಾ? ನನ್ನ ಬಟ್ಟೆ ತಂದಿಲ್ವಾ ನನ್ಗೆ ಹಬ್ಬಕ್ಕೆ? ಇವ್ರಿಗೆ ಮನೆಯಲ್ಲೇ ಇದೆ, ಅದಕ್ಕೆ ಹಬ್ಬಕ್ಕೆ ಅಮ್ಮ ಮಗಳು ತಗೊಂಡ್ರು. ನನಗೆ ಹಬ್ಬಕ್ಕೆ ಬಟ್ಟೆನೇ ತಂದಿಲ್ಲ. ತುಂಬಾ ಅನ್ಯಾಯ ತಾನೆ. ಇವರು ತಗೊಳ್ಬೇಕಾದ್ರೆ ನನಗೂ ತಗೋ ಅಂತ ಬಲವಂತ ಮಾಡಿದ್ರು. ಬೇಡ, ಸುಮ್ಮನೆ ದುಡ್ಡೆಲ್ಲ ಖರ್ಚಾಗುತ್ತೆ. ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ವೇಸ್ಟ್ ಅಲ್ಲ, ಬಟ್ಟೆ ತಗೊಂಡು ದುಡ್ಡು ವೇಸ್ಟ್ ಅಲ್ಲ, ಸುಮ್ಮನೆ ಜಾಸ್ತಿ ಖರ್ಚಾಗುತ್ತೆ, ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂತ ಹೇಳಿದೆ. ಆಮೇಲೆ ನನ್ನ ಹತ್ರ ಬಟ್ಟೆ ಇದೆ, ಶರ್ಟ್ ಹೊಸದಿದ್ದಾವೆ. ನಮ್ಮ ಗೃಹ ಪ್ರವೇಶಕ್ಕೆ ಬಂದಾಗ ನಮ್ಮ ಸರ್ ಬಂದಿದ್ರು, HBS ಸರ್ ಅಂತ ಬಂದಿದ್ದರು. ಅವರು ಇವ್ರಿಗೆ ಗಿಫ್ಟ್ ಕೊಟ್ಟರು, ಕುಕ್ಕರೇನೋ ಗಿಫ್ಟ್ ಕೊಟ್ಟರು ಗೃಹ ಪ್ರವೇಶಕ್ಕೆ ಬಂದಾಗ. ನನಗೆ ಅಂತ ಶರ್ಟ್ ತಂದಿದ್ರು, ಬಟ್ಟೆ ತಂದಿದ್ರು. ಆ ಬಟ್ಟೆ ಇದೆ, ರೆಡಿಮೇಡ್ ಅದು, ಅದನ್ನೇ ಹಾಕೋತೀನಿ ಹಬ್ಬಕ್ಕೆ. ಅದಕ್ಕೋಸ್ಕರ ನಾನು ಬಟ್ಟೆ ತೊಗೊಂಡಿಲ್ಲ, ಬೇಡ ಅಂತ ಹೇಳಿ. ಈ ಡ್ರೆಸ್ ಎಲ್ಲ ತೋರಿಸಿದ್ದೆಲ್ಲ ಆಯ್ತಲ್ಲ, ಇವರು ಡ್ರೆಸ್ ಪೀಸ್ ಲಾಸ್ಟಲ್ಲಿ ಒಂದು 3 ಡ್ರೆಸ್ ಪೀಸ್ ತೋರಿಸೋದಲ್ಲ, ಆ ಪೀಸ್ ತೊಗೊಂಡಿದ್ದೆ. ಯಾವಾಗ ಗೊತ್ತಾ? ಯಾವಾಗ ಮೇಡಮ್ ಹೇಳಿ ಅವ್ರಿಗೆ? ನಮ್ಮ ಮನೆ ಗೃಹ ಪ್ರವೇಶ ಇನ್ನೊಂದು 15 ದಿನ ಐತೆ. ಇಲ್ಲ, ಇನ್ನೂ 1 ತಿಂಗಳು ಐತೆ ಅನ್ನುವಾಗ. 1 ತಿಂಗಳು 15 ದಿನ 20 ದಿನ ಇತ್ತು ಒಟ್ಟಿನಲ್ಲಿ. ಆ ಟೈಮಲ್ಲಿ ಒಂದು 20 ದಿನ ತಿಂಗಳು ಅನ್ನೋ ಟೈಮಲ್ಲಿ ಡ್ರೆಸ್ ತರಿಸಿದ್ದು. ಅಂದರೆ ಇವೆಲ್ಲ ಆನ್ಲೈನಲ್ಲಿ ತರಿಸಿದ್ದು. ನಾನು ಅದೇ ಲಾಸ್ಟಲ್ಲಿ ಒಂದು ಡ್ರೆಸ್ ತೋರಿಸಿದ್ನಲ್ವಾ, ಆ ಡ್ರೆಸ್ನಂತೂ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹೊಲ್ಕೋಬೇಕು ಹಾಕೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ಕೆಲಸದ ಇದರಲ್ಲಿ ಹೊಲಿಯೋದಕ್ಕೆ ಆಗಲಿಲ್ಲ. ತುಂಬ ಬೇಜಾರಾಯ್ತು ಅವಾಗ. ಅವತ್ತಿಂದ ಅದೇ ಹಂಗೆ ಇಟ್ಟವ್ರೆ ಡ್ರೆಸ್ಸು. ಹೊಲ್ಕೋಬೇಕು ಅಂತಲೇ ಅವ್ರೆ. ಇನ್ನೂ ಹೊಲ್ಕೊಳೋಕ್ಕೆ ಅದೇನೋ ಕಾಲ, ಗುಳಿಕ ಕಾಲ, ರಥದ ಕಾಲ ಎಲ್ಲ ಕೂಡಿ ಬಂದಿಲ್ಲ. ಕಾಲಗಳೆಲ್ಲ ಕೂಡಿ ಬಂದಾಗ ಹೊಲ್ಕೋತಾರೆ. ಅಂದರೆ ಇವರು ಈ ಥರ ಇದು ಹೇಳಿದ್ರಲ್ಲ, ತೋರಿಸೋದ್ರಲ್ಲ ಡ್ರೆಸ್ಸು, ಅದನ್ನೇ ಹೊಲ್ಕೋತೀನಿ ನಾನು ಸಂಕ್ರಾಂತಿ ಹಬ್ಬಕ್ಕೆ. ನನಗೇನು ಬಟ್ಟೆ ಬೇಡ, ಜಾಣೆಗೆ ಒಂದು ಥರ ಒಬ್ಳಿಗೆ ತರೋಣ ಅಂತ ಹೋಗಿದ್ದೀನಿ. ನೆನ್ನೆ ಜಾಣೆಗೆ ಒಬ್ಳಿಗೆ ತಗೊಂಡಾಗ ಅವಳು
ಮತ್ತೆ ಇನ್ನೊಂದು ಆ ಥರ ಸೇಮ್ ಡ್ರೆಸ್ಸು ತುಂಬಾ ಕಲರ್ಸ್ ಅಲ್ಲಿ ತುಂಬಾ ಇದ್ರಲ್ಲೆಲ್ಲ ತುಂಬಾ ಇದ್ವು. ಅದಕ್ಕೆ ನಾವು ತುಂಬಾ ದಿನದಿಂದ ಅನ್ಕೋತಾ ಇದ್ವಿ ನಾನು ಜಾಣೆ ಸೇಮ್ ತರ ಡ್ರೆಸ್ ತಗೋಬೇಕು, ಒಂದೇ ತರ ಡ್ರೆಸ್ ತಗೊಂಡು ಹಾಕೋಬೇಕು ಅಂತ. ಇಷ್ಟು ದಿನದಲ್ಲಿ ಯಾವತ್ತೂ ನಾವು ಒಂದೇ ತರ ಡ್ರೆಸ್ ತಗೊಂಡು ಹಾಕೊಳಕ್ಕೆ ಆಗಿರ್ಲಿಲ್ಲ. ಅದ್ ನೋಡ್ಬಿಟ್ಟು ಜಾಣೆ ಹೇಳ್ತಾ ಇದ್ದು, ಅಮ್ಮ ಈ ತರ ಎಷ್ಟೊಂದು ಡ್ರೆಸ್ ಇದೆ ಇದ್ರಲ್ಲಿ, ನೀನು ನಾನು ತಗೊಂಡಿದ್ದೀನಲ್ಲ ಅದೇ ತರದ್ದೇ ನೀನು ತಗೋ ಅಮ್ಮ ಹಾಕೊಳ್ಳಿವಂತೆ, ಇಬ್ರು ಒಂದೇ ತರದ್ದು ಹಾಕೊಳ್ಳೋಣ ಅಂತ ತುಂಬಾ ಹೇಳಿದ್ದು. ಅದಕ್ಕೋಸ್ಕರ ಈ ಸರಿ ತಗೊಂಡೆ, ಇಲ್ಲಾಂದ್ರೆ ನಾನು ಸ್ಟಿಚ್ ಮಾಡ್ಕೋತೀನಿ. ಆಮೇಲೆ ಇವರು ಇವಾಗ ತೋರಿಸೋದ್ರಲ್ಲ ಡ್ರೆಸ್ಸು, ಅದೇನೋ ಕಸ ಗುಡ್ಸ ಪ್ಯಾಂಟ್, ಅದೇನೇನಂತಾರಮ್ಮ, ಪ್ಲಾಜಾ ಪ್ಯಾಂಟ್. ಪ್ಲಾಜಾ ಪ್ಯಾಂಟು, ಆ ಥರ ಡ್ರೆಸ್ಸು ತುಂಬ ಹಿಂದೆನೇ ಕೇಳಿದ್ರು. ಅದೇನೋ ಟ್ರೆಂಡಿಂಗ್ ಅಂತೆ ಆ ಥರ ಡ್ರೆಸ್ಗಳು, ಈ ಥರ ಕೊಡಿಸು ಅಂತ ಎಲ್ಲ. ಆದರೆ ನಾನೇ ಬೇಡ, ಈ ಥರ ಎಲ್ಲ ಹಾಕೋದು ಬೇಡ ಅಂತ ಹೇಳಿದ್ದೆ. ಯಾಕೆಂದರೆ ನಾವಿರೋದು ಹಳ್ಳಿನಲ್ಲಿ. ಮತ್ತು ಇನ್ನೊಂದು ಏನಂದರೆ, ಇವಾಗ ನಾವು ಈ ಥರ ಬದುಕ್ತಾ ಇದ್ದೀವಿ, ಆದರೂ ಈಗಲೂ ಕೆಲವರು ಕಮೆಂಟ್ ಮಾಡ್ತಾರೆ, ಏನದು ಓವರ್ ಆಯಿತು, ಇನ್ನೇನು ಹೇಳ್ತಾರೆ, ಶೋಕಿಗೋಸ್ಕರ ಅಂತೆಲ್ಲ ಹೇಳ್ತಾರೆ. ಈ ಥರ ಬಟ್ಟೆ ಎಲ್ಲ ಹಾಕಿದ್ರೆ ಆ ಥರ ಇದು ಮಾಡ್ಕೋತಾರೆ. ಮತ್ತು ಹಳ್ಳಿನಲ್ಲಿದ್ದೀವಲ್ವ, ಹಳ್ಳಿನಲ್ಲೂ ಜನ ಒಂದೊಂದು ಮಾತಾಡ್ಕೋತಾರೆ, ಆ ಥರ ಎಲ್ಲ ಅಂದ್ಕೋತಾರೆ ಅಂತ ಬೇಡ ಅಂತ ಹೇಳಿದ್ದೆ. ಅಂದರೆ ಏನು ಗೊತ್ತಾ, ಇನ್ನೊಬ್ಬರು ನಮ್ಮ ಬಗ್ಗೆ ಬೆರಳು ಮಾಡಿ ತೋರಿಸ್ಬಾರ್ದು, ಆ ಥರ ಬದುಕಬೇಕು. ನಮ್ಮ ಜೀವನ ಶೈಲಿ ಆ ಥರನೇ ಇರೋದು. ಆದರೆ ಈ ಥರ ಬಟ್ಟೆ ಎಲ್ಲ ತೊಗೊಳಕ್ಕೆ ಕೆಲವರು ಏನದು ಆಡ್ಕೊಳ್ಳೋರ ಬಾಯಿಗೆ ಆಹಾರ ಸಿಕ್ದಂಗೆ ಆಗ್ಬಿಡುತ್ತೆ, ಆಹಾರ ಆಗ್ಬಿಡ್ತೀವಿ ನಾವು. ಅದಕ್ಕೆ ಬೇಡ ಅಂತ ಹೇಳಿದ್ದೆ. ಹಂಗಂತ ಹೇಳ್ಬಿಟ್ಟು ಈ ಥರ ಬಟ್ಟೆ ಹಾಕ್ಬಾರ್ದು ಅಂತಲ್ಲ, ಏನದು ಫೆಮಿನಿಸಮ್, ಅದು ವಿರೋಧ, ಸ್ತ್ರೀ ವಿರೋಧಿ ಎಲ್ಲ ನಾನು ಕೆಲವೊಂದ್ ಬಟ್ಟೆ ನಮ್ಗೆ ಇಷ್ಟ ಆಗಲ್ಲ, ನಾನೇ ಹೇಳ್ತಾ ಇರ್ತೀನಿ ಆ ತರ ಬಟ್ಟೆ ಬೇಡ, ಈ ತರ ತಗೊಳ್ಳೋಣ ಅಂತ. ಇದೇನ್ ತುಂಬಾ ಮಾಡ್ರನ್ ಅಲ್ಲ, ಏನಿಲ್ಲ, ಮಾಮೂಲಿ ಚೂಡಿದಾರ ಟೈಪ್ ಅಲ್ವಾ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತೇಳಿ ತಗೊಂಡೆ. ಇದು ನಮ್ಮ ಬೇಡ ಅಂತಾನೆ ಹೇಳ್ತಿದ್ದೆ. ಅದು ತಗೊಂಡವಾಗಲೂ ಅಷ್ಟೇ, ನಮ್ಮ ಜಾಣೆ ಮಗಳು ತಗೊಂಡ್ಮೇಲೆ ಅಮ್ಮ ಈ ಥರ ತಗೋ ಮ್ಯಾಚಿಂಗು, ಏನಂದರೆ ಗೃಹ ಪ್ರವೇಶದಲ್ಲೂ ಅಮ್ಮ ಮಗಳು ನಾವೆಲ್ಲ ಒಂದು ಮ್ಯಾಚಿಂಗ್ ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ಅವಳಿಗೆ ಸಿಗ್ಲಿಲ್ಲ, ಅದಕ್ಕೆ ಅಕ್ಕ ತಂಗಿರು, ನಮ್ಮ ತಮ್ಮನ ಮಗಳಿಗೂ ನಮ್ಮ ಜಾಣೆ ಮಗಳು ಇಬ್ರಿಗೂ ಅಕ್ಕ ತಂಗಿದಿರಿಗೆ ಒಂಥರ ಮ್ಯಾಚಿಂಗ್ ತೊಗೊಂಡಿದ್ವಿ. ಇವಾಗ ತಗೊಳ್ಳೋಣ ಅಂತ ಅಮ್ಮ ಮಗಳು ಇದು ಮಾಡಿದ್ರು. ನಮ್ಮ ಮಗಳಂತೂ ಇದು ತಗೊಂಡ್ರಲ್ಲ ಈ ಥರ ಇದಕ್ಕೆ ತುಂಬ ಅಮ್ಮ ನೀನು ತಗೋಬೇಕು ಈ ಥರ ತಗೋ ಅಂತ ತುಂಬ ಬಲವಂತ ಮಾಡಿದ್ಲು. ಆಮೇಲೆ ಇನ್ನೊಂದು, ಅವಳು ತುಂಬ ಪ್ರಬುದ್ಧವಾಗಿ ಮಾತಾಡಿದ್ಲು ಕೆಲವೊಂದು ಮಾತು. ಅಪ್ಪ ಅಮ್ಮಂಗೆ ಈ ಥರ ತಗೊಳಪ್ಪ ಅಂದು, ಬೇಡಮ್ಮ ಈ ಥರ ಬೇಡ ಅಂದೆ. ಯಾಕೆ ತಗೋಬಾರ್ದು ಅಮ್ಮ, ಯಾಕೆ ಹಾಕೋಬಾರ್ದು, ಅಮ್ಮ ಇಷ್ಟಪಟ್ಟಿದೆ ತಾನೆ, ಅಮ್ಮ ಹಾಕೊಳ್ಳಿ ಬಿಡು ಅಂತ ಹೇಳಿ ಈ ಥರ ಎಲ್ಲ ಆಡ್ಕೋತಾರಮ್ಮ. ಏನಾದರೂ ಅಂದ್ಕೋತಾರೆ ಈ ಥರ ಬಟ್ಟೆ ಎಲ್ಲ ಹಾಕೊಂಡ್ರೆ ಹಳ್ಳಿಲಿ ಅಂತ, ಬೇರೆಯವರೆಲ್ಲ ಅಂದ್ಕೋತಾರೆ ಅಂತ ನಮ್ಮ ಇಷ್ಟದ ಪ್ರಕಾರ ಇರೋದು ಬೇಡವಪ್ಪ, ಈ ಥರ ತೊಗೊಂಡ್ರೆ ಏನಾಗುತ್ತೆ, ಇದೇನು ಡ್ರೆಸ್ಸು ಅಂತೆಲ್ಲ ಮಾತಾಡೋದು. ತುಂಬ ಪ್ರಬುದ್ಧವಾಗಿತ್ತು ಅವಳು ಮಾತಾಡಿದ್ದ ಮಾತು. ಹಾಗಾಗಿ ತಗೊಂಡ್ವಿ. ಮತ್ತೆ ನೀವ್ಯಾರು ಏನೋ ಕಮೆಂಟಲ್ಲಿ ನೆಗೆಟಿವ್ ಆಗಿ ಎಲ್ಲ ಹೇಳ್ಬೇಡಿ, ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ, ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಒಟ್ನಲ್ಲಿ ಕಮೆಂಟ್ ಮಾಡಿ ಮೇಡಮ್ ಅವ್ರಿಗೆ. ಪ್ರತಿ ವಿಡಿಯೋದಲ್ಲೂ ಮೇಡಮ್ ಅವ್ರು ಕಮೆಂಟ್ ಕೇಳ್ತಾರೆ, ನೀವು ಕಮೆಂಟ್ ಮಾಡಿ ಆಯ್ತಾ. ಏನಿಲ್ಲ. ಆಮೇಲೆ ಈ ಡ್ರೆಸ್ಗಳು ರೇಟು ಎಷ್ಟು ಕೊಟ್ರಿ ಅಂತೆಲ್ಲ ಕಮೆಂಟಲ್ಲಿ ಕೇಳ್ತೀರಾ ಮತ್ತೆ ವಿಡಿಯೋದಲ್ಲಿ. ಅದಕ್ಕೆ ಎಷ್ಟು ಅಂತ ಹೇಳ್ಬಿಡಿ ಮೇಡಮ್ ಡ್ರೆಸ್. ನಮ್ಮ ಜಾಣೆ ಮಗಳು ಡ್ರೆಸ್ಸು 1200, ಅಂದ್ರೆ 1200 ರೂಪಾಯಿ. ಅವ್ರು ಎಷ್ಟು ಹೇಳಿದ್ದು? 1500 ಹೇಳಿದ್ದು. 1600 1500 ಎಷ್ಟು 1500 ಹೇಳಿದ್ದವರು. 1200 ರೂಪಾಯಿ ಕೊಡ್ತೀವಿ ನಾವು. ಕೊಟ್ಟು ತಗೊಂಡ್ರೆ ಅದು ಅಲ್ಲಿಗೂ ಕೊಡಲ್ಲ ಅಂತಿದ್ರು. ಯಾವಾಗ ಬರ್ತೀವಿ ತಗೊಳ್ರಿ ಅಂತ ಹೇಳಿ ಹಂಗೆ ಚೌಕಾಸಿ ಮಾಡಿ ತಗೊಂಡ್ವಿ. ಆಮೇಲೆ ಅಲ್ಲಿ ಸಿಕ್ಕಿಲ್ಲ ನಮ್ಮ ಶ್ರೀಮತಿ ಅವ್ರಿಗೆ, ಅಲ್ಲಿ ಸಿಗ್ಲಿಲ್ಲ ಪೂಜಾ ಗಾರ್ಮೆಂಟ್ಸ್ ಅಲ್ಲಿ. ಅಲ್ಲಿಂದ ಇನ್ನೊಂದು ಯಾವ್ದು ತೋರ್ಸೋದು, ಏನದು ಹೆಸರು, ರಾಮ್ ಟೆಕ್ಸ್ಟೈಲ್ಸ್, ರಾಮ್ ಗಾರ್ಮೆಂಟ್ಸ್, ಅಲ್ಲಿ ತಗೊಂಡಿದ್ದು. ಅಂದ್ರೆ ಡ್ರೆಸ್ ಮೇಲೆ ರೇಟ್ ತುಂಬಾ ಜಾಸ್ತಿ ಇದೆ. ಇಲ್ಲ ಇದೆ ನೋಡಿ, ಇದೆನಾ ನಿಂದು? ಇದೆಲ್ಲ ಇದು ಈ ಡ್ರೆಸ್ ಮೇಲೆ ತೋರ್ಸಮ್ಮ ನೀನೆ. ನೋಡಿ 2260 ರೂಪಾಯಿ ಇದೆ ಇದ್ರ ಮೇಲೆ ರೇಟ್. ಇದು ರೇಟ್ ಬಂದ್ಬಿಟ್ಟು 2260 ಇದೆ. ಆದ್ರೆ ಕೊಟ್ಟಿದ್ದು 1500 ಚಿಲ್ಲರೆ ಅಲ್ಲ? ಇಲ್ಲ, ಇದ್ರ ಸೇಲಿಂಗ್ ಪ್ರೈಸ್ ಇದೆ. ಡಿಸ್ಕೌಂಟ್ ರೇಟು 1585 ಐತಿ ನೋಡ್ರಿ. ಇವ್ರು ತೋರಿಸಿಲ್ಲ, ಅದು ಮರ್ತ್ಬಿಟ್ಟಿದ್ರೆ ಕೆಳಗಡೆ ಡಿಸ್ಕೌಂಟ್ ರೇಟ್ ಅಂತ ಏನು 1585. ಅವ್ರು ಕೇಳಿದ್ದು, ನಾವು ಕೊಟ್ಟಿದ್ದೆಷ್ಟು? 1400 ಕೊಟ್ಟಿದ್ದು. ಅವರು 1500ಕ್ಕೆ, ನಾವು 1200 ಕೊಟ್ವಿ ಫಸ್ಟ್. ಅವ್ರಿಲ್ಲ ತೀರಾ ಕಡಿಮೆ ಆಯ್ತು, ಆಗಲ್ಲ ಅಂತ ಹೇಳಿದ್ರು. ಮತ್ತೆ 100 ರೂಪಾಯಿ ಕೊಟ್ವಿ, ಇಲ್ಲ ಆಗದೇ ಇಲ್ಲ ಅಂತ. ತಿರ್ಗಾ ಇನ್ನು ಅವ್ರಿಗೂ ಬೇಜಾರಾಗೋದು ಬೇಡ ಹಬ್ಬದ ಟೈಮಲ್ಲಿ ಅಂತ ಹೇಳ್ಬಿಟ್ಟು 1400 ನಾವು ತುಂಬಾ ಖುಷಿಯಿಂದ ಬೇರೆ ತಗೊಂಡಿದ್ವಲ್ಲ, ಅದಕ್ಕೆ ಕೊಟ್ಬಿಟ್ವಿ. ಹಬ್ಬದ ತಯಾರಿ ನಡೀತಾ ಇದೆ. ನಮ್ಮ ಶ್ರೀಮತಿ ಅವರೇನೋ ಏನದು ಎಳ್ಳು ಬೆಲ್ಲ ಎಲ್ಲ ಮಾಡ್ಕೋಬೇಕಂತೆ. ನೆಕ್ಸ್ಟ್ ಬ್ಲಾಗಲ್ಲಿ ಎಳ್ಳು ಬೆಲ್ಲ ಮಾಡೋದು ಎಲ್ಲ
ವಿಡಿಯೋದಲ್ಲಿ ಬ್ಲಾಗಲ್ಲಿ ತೋರಿಸ್ತೀವಿ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.